ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3.75 ಎಕರೆ ಜಮೀನು ಟಾರ್ ರೋಡ್ಗೆ ಅಡ್ಜಸೆಂಟ್. ಇದು ಬಸ್ ರೂಟ್ಗೆ ಅಡ್ಜಸೆಂಟ್. ನೋಡಿ, ಇದು ಒತ್ತಿದಾರಲ್ಲ, ಇದೇ ಜಮೀನು. ಇದು ಮುಂದ್ಗಡೆ ಹೋಗಿ ಸ್ವಲ್ಪ ಎಲ್ ಟೈಪ್ ಬಂದಿದೆ. ನೋಡಿ, ಟಾರ್ ರೋಡ್ ಸುತ್ತ ಈ ಥರ ತೋಟಗಳು ಮಾಡ್ಕೊಂಡಿದ್ದಾರೆ ಜನ. ಮೈಸೂರು ಬಸ್ ಸ್ಟ್ಯಾಂಡಿಂದ 40 ಕಿಲೋಮೀಟ್ರ್ ಡಿಸ್ಟೆನ್ಸು. ಕ್ಲಿಯರ್ ಟೈಟ್ಲ್, ಜನರಲ್ ಕ್ಯಾಟಗಿರಿ, ಬಂದಿದ್ದಿನಲ್ಲೇ ರಿಜಿಸ್ಟರ್ ಆಯ್ತಿದೆ, ಆ ಥರ ಇದೆ ಡಾಕ್ಯುಮೆಂಟು. ಆಮೇಲೆ ಮಣ್ಣಲ್ಲಿ ಸ್ವಲ್ಪನೂ ಕಲ್ಗಿಲ್ಲಿ ಏನೂ ಮಿಕ್ಸ್ ಇಲ್ಲ, ಪೌಡ್ರ್ ಥರ ಇದೆ ಮಣ್ಣು. ನೋಡಿ, ಪಕ್ಕದ ಜಮೀನವರು ಬಾಳೆ ಹಾಕಿರೋದು. ಇದರಲ್ಲೂ ಬೋರ್ವೆಲ್ ಏನೂ ಮಾಡಿಲ್ಲ, ಮಾಡ್ಕೋಬೇಕು. ಸುತ್ತ ತೋಟ ಮಾಡ್ಕೊಂಡಿದ್ದಾರಲ್ಲ, ಇವರೆಲ್ಲ ಬೋರ್ವೆಲ್ ಹಾಕ್ಕೊಂಡಿದ್ದಾರೆ. ಈಗಲೂ ರೊಟೇಟ್ರ್ ಹೊಡಿಬೇಕು. ರೊಟೇಟ್ರ್ ಹೊಡಿಯೋಕ್ಕೆ ಮಳೆ ಬಂದ್ಬಿಡ್ತು, ಅದಕ್ಕೆ ಮಣ್ಣು ಹಿಡ್ಕೊಂಡೈತೆ, ನೀರು ಹಿಡ್ಕೊಂಡಿದೆ, ತೆವಾಗ್ಬಿಟ್ಟೈತೆ. ಅದಕ್ಕೆ ಒಂದು ಒಣಗಿದ ಮೇಲೆ ರೊಟೇಟ್ರ್ ಓಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ಕ್ಲಿಯರ್ ಟೈಟ್ಲಿದೆ, ಮತ್ತು ವಿಲೇಜಿಂದ ಏನೊಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೋಡಿ, ಪಕ್ಕದವರು ಈ ಥರ ತೋಟ ಮಾಡ್ಕೊಂಡಿದ್ದಾರೆ. ಆಪೋಸಿಟಲ್ಲಿ ಮಾಡಿದ್ದಾರೆ, ರೈಟ್ ಸೈಡಲ್ಲಿ ಮಾಡಿದ್ದಾರೆ. 2 ಎಕರೆ 30 ಗುಂಟೆ, 3 ಎಕರೆ 30 ಗುಂಟೆ ಇದೆ. 1 ಎಕರೆಗೆ 32 ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಆದರೆ ಆಗ್ಬೋದು.